ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನೀವು ಯಾವತ್ತಾದರೂ ಸ್ವೀಟ್ ಶಾವಿಗೆನ ಒಗ್ಗರಣೆ ಮಾಡಿ ತಿಂದಿದ್ದೀರಾ? ಇಲ್ಲ ಅಂದರೆ ಈ ಸ್ವೀಟ್ ಶಾವಿಗೆ ಯಾವ ಥರ ಮಾಡೋದು, ಸ್ಮೂತ್ ಆ್ಯಂಡ್ ಸಿಲ್ಕಿ ಶಾವಿಗೆ ಯಾವ ಥರ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ, ಪೇಜ್ನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಈ ಸ್ವೀಟ್ ಸಿಲ್ಕಿ ಶಾವಿಗೆ ಬಾತ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನು ಇಲ್ಲಿ 300 ಗ್ರಾಮ್ ಅಷ್ಟು ನಾನು ಇಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ. ನೋಡಿ, ಪ್ಯಾಕೆಟ್ ಶಾವಿಗೆ ಬರುತ್ತಲ್ಲ MTRದು, ಅದು ತೊಗೊಂಡಿದ್ದೀನಿ. ಅದನ್ನು ತಗೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಟೊಮಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲನೂ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇಲ್ಲಿ ನಾವು ಎಣ್ಣೆ ಹಾಕಿಬಿಟ್ಟು ಈ ಶಾವಿಗೆನ ಸ್ವಲ್ಪ ರೋಸ್ಟ್ ಮಾಡಬೇಕು. ರೋಸ್ಟ್ ಮಾಡಿದ್ರೇ ಇದು ಸಿಲ್ಕಿ ಸ್ಮೂತ್ ಆಗೋದು. ಇಲ್ಲಿ ಹಸಿಮೆಣಸಿನ್ಕಾಯಿ, ಟೊಮಾಟೊ, ಈರುಳ್ಳಿ, ಕರಿಬೇವು ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಇಲ್ಲಿ ಒಗ್ಗರಣೆಗೆ ಬೇರೆ ಒಂದು ಬಾಣಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಬಾರ್ದು, ಇದು ಜಾಸ್ತಿ ಎಣ್ಣೆ ಹಿಡ್ಕೊಳ್ಳಲ್ಲ. ಶಾವಿಗೆ ಬಾತಲ್ಲಿ ಎಣ್ಣೆ ಕಮ್ಮಿ ಇರಬೇಕು. ಅದಕ್ಕೆ ಉದ್ದಿನ ಬೇಳೆ, ಕಡಲೆ ಬೀಜ ಹಾಕ್ಬಿಟ್ಟು ರೋಸ್ಟ್ ಆದಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲೇ ಮೇನ್ ಇರೋದು ನೋಡಿ ಫ್ರೆಂಡ್ಸ್, ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ನಾವು ತಿನ್ನುವಾಗ ಬಾಯಿಗೆ ಕ್ರಿಸ್ಪಿ ಸ್ವಲ್ಪ ಸಿಗಬೇಕು. ಈರುಳ್ಳಿ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಟೊಮಾಟೊ ಹಾಕ್ಬಿಟ್ಟು ಇದನ್ನು ಜಾಸ್ತಿ ಬೇಯಿಸಬಾರ್ದು, ಹಾಗೆ ಫ್ರೈ ಮಾಡ್ಕೋಬೇಕು. ಇದು ಉಪ್ಪು ಹಾಕ್ಬಿಟ್ಟು, ಇದು ಮೇನ್ ಇಲ್ಲಿ ನೋಡಿ ನಾನು ಸಕ್ಕರೆ ಹಾಕಿದ್ದು. ಸಕ್ಕರೆ ಹಾಕಿ ಇದನ್ನು ಮಾಡಿ ತಿಂದರೆ ನೋಡಿ ಒಂದು ಸರಿ ನೀವು ಟ್ರೈ ಮಾಡಿ ಯಾವ ಥರ ಆಗುತ್ತೆ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನೋಡಿ ಎಲ್ಲ ಹಾಗೆ ಕ್ರಿಸ್ಪಿನೆಸ್ಸೇ ಇಟ್ಟಿದ್ದೀನಿ ನಾನು. ಜಾಸ್ತಿ ಟೊಮಾಟೋನು ಬೇಯಿಸಿಲ್ಲ, ನಾನು ಈರುಳ್ಳಿನೂ ಬೇಯಿಸಿಲ್ಲ. ಆಮೇಲೆ ಕುದಿ ಬಂದ ಮೇಲೆ ನಾನು ಇದಕ್ಕೆ ಶಾವಿಗೆನ ಹಾಕಿ ಮುಚ್ತೀನಿ. ನೋಡಿ, ಮುಚ್ಚಿ 3ರಿಂದ 4 ನಿಮಿಷ ಹಂಗೆ ಬಿಟ್ಬಿಡಬೇಕು. ಇದನ್ನು ತೆಗಿಲೇಬಾರ್ದು. ಆಮೇಲೆ ಲಾಸ್ಟಲ್ಲಿ ತೆಗೆದು ನೋಡಬೇಕು ಆಗಿದೆಯೋ ಇಲ್ವೋ ಅಂತ. ನೋಡಿ ಎಷ್ಟು ಸಿಲ್ಕಿಯಾಗಿ ಜಾರ್ತಾ ಇದೆ ನೋಡಿ, ಸ್ಪೂನಿಂದ ಎಷ್ಟು ಸಿಲ್ಕಿಯಾಗಿದೆ ಅಲ್ವಾ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸುತ್ತೆ. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕಮ್ಮಿ ಸಮಯದಲ್ಲಿ ಈ ಸಿಲ್ಕಿ ಸಾಫ್ಟ್ ಶಾವಿಗೆ ಬಾತ್ ರೆಡಿ ಆಗುತ್ತೆ. ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಬಿಟ್ಟಿದ್ದೆ ನೋಡಿ, ಈಗ ಫುಲ್ಲು ಕಂಪ್ಲೀಟಾಗಿ ಆಗಿದೆ ಶಾವಿಗೆ ಬಾತ್. ಒಂಚೂರು ಸ್ಟಿಕ್ ಆಗಿಲ್ಲ, ಒಂಚೂರು ಅಂಟ್ಕೋತಾ ಇಲ್ಲ. ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಈ ಶಾವಿಗೆ ಬಾತ್ ರೆಡಿ ಆಗುತ್ತೆ ಅಂದರೆ ಒಂದ್ಸರಿ ಟ್ರೈ ಮಾಡಿ. ಯಾವ ಥರ ಅನ್ನಿಸ್ತು ಈ ರೆಸಿಪಿ, ನಿಮಗೆ ಸರಿ ಅನಿಸಿದ್ರು ಕಮೆಂಟ್ ಮಾಡಿ, ಸರಿ ಅನಿಸ್ಲಿಲ್ಲ ಅಂದರೂ ನನಗೆ ತಿಳಿಸಿ. ಅಲ್ಲಿ ನೋಡಿ, ಸ್ಮೂತ್ ಸಿಲ್ಕಿ ಶಾವಿಗೆ ಬಾತ್ ರೆಡಿಯಾಗಿದೆ. ಇದನ್ನು ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನು ರುಚಿ ರುಚಿ ಅಂತೀರಾ. ಯಾವ ಥರ ಅನ್ನಿಸ್ತು, ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಲೈಕ್ ಶೇರ್ ಕಮೆಂಟ್ ಮಾಡಿ. ಆಮೇಲೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.